ಮದ್ದೂರು ಗಲಾಟೆ ಬಗ್ಗೆ ಕದ್ಲೂರು ಉದಯ್ MLA ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೆನ್ನೆ ತಾನೇ ನನ್ನ ಮಗನ ಅಡ್ಮಿಷನ್ ಇತ್ತು, ಹಾಗಾಗಿ ಲಂಡನ್ಗೆ ಬಂದೆ ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. ರಾತ್ರಿ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದೀನಿ. ಆ ಭಾಗದ MLA ಅವರು ಕದ್ಲೂರು ಉದಯ್, ನಮ್ಮಲ್ಲಿ ಇಂತಹ ಘಟನೆಗಳು ಈ ಹಿಂದೆ ನಡೆದಿಲ್ಲ. ಮೆರವಣಿಗೆ ವೇಳೆ ಯಾವುದೇ ಲೈಟ್ ಆಫ್ ಆಗಿಲ್ಲ. ಇವ್ರು ನೋಡಿದ್ರೆ ಲೈಟ್ ಆಫ್ ಆಗಿಲ್ಲ ಅಂತಾರೆ, ಬಟ್ ವಿಡಿಯೋಗಳಲ್ಲಿ ಲೈಟ್ ಆಫ್ ಆಗಿದೆ. ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಅಲ್ಲಿ ಕಲ್ಲು ತೂರಿದ್ದಾರೆ, ಅದು ಗಣೇಶನ ಮೂರ್ತಿಗೆ ಬಂದು ಬಿದ್ದಿದೆ. ರಾತ್ರಿಯೇ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಣಪತಿ ಮೂರ್ತಿಗೆ ಬಿತ್ತು, ಸರಿ ಮನುಷ್ಯರಿಗೆ ಬಿದ್ದಿದೆ, ಮನುಷ್ಯರಿಗೂ ಬಿದ್ದಿದೆ. ಬಟ್ ಆ ಫೋರ್ಸ್ ಆಗಿ ಬೀಳೋ ಕಲ್ಲು ತಲೆಗಿಲೆಗೆ ಬಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಜೀವ ಹೋಗಿದ್ರೆ ಇವತ್ತೇನಾಗ್ತಾ ಇತ್ತು. ಬಿಜೆಪಿ ಅವರು ಇದ್ರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತಿದ್ದಾರೆ. ಬಿಜೆಪಿ ಅವ್ರ ಪಕ್ಕ ಕಿಡೋಣ ಸರ್, ನೀವು ರಾಜಕೀಯ ಮಾಡ್ತೀರಿ, ಬಿಜೆಪಿ ಅವರು ರಾಜಕೀಯ ಮಾಡ್ತಾರೆ. ನಿಮ್ಗಳ ರಾಜಕೀಯ ನಾಯಕರುಗಳ ಅಥವಾ ಪಕ್ಷಗಳ ಸಹವಾಸವೇ ನಮಗ್ ಬೇಡ. ಜನರ ಕತೆ ಹೇಳಿ. ಹಬ್ಬನೂ ನೆಟ್ಟಿಗೆ ಮಾಡಬಾರ್ದಾ? ಹಬ್ಬನೂ ಹೆದರ್ಕೊಂಡೇ ಮಾಡ್ಬೇಕಾ? ಗಣಪತಿ ವಿಸರ್ಜನೆ ಅಥವಾ ಮೆರವಣಿಗೆ ಹೋಗ್ಬೇಕಾದ್ರೆ ಅಯ್ಯೋ ಎಲ್ಲಿ ಬೆಂಕಿ ಹಚ್ಚಿ ಬಿಡ್ತಾರೋ, ಎಲ್ಲಿ ಕಲ್ಲು ಹೊಡೆದ್ ಬಿಡ್ತಾರೋ ಅಂತ ಆತಂಕದಲ್ಲೇ ಹೋಗ್ಬೇಕಾ? ನಾವೇನ್ ಈಗ ಕೇಳ್ತಾರೆ ಹಿಂದೂ ಸಂಘಟನೆಯವರು, ನಾವೇನ್ ಪ್ರತಿದಿನ ಮೈಕ್ ಹಾಕೊಂಡು DJ ಹಾಕೊಂಡು ಕುಣ್ಕೊಂಡು ಹೋಗ್ತೀವಾ? ವರ್ಷಕ್ಕೊಂದಿನ ಮಾಡೋದ್ ಬೇಡ್ವೇನ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಉತ್ತರ ಏನ್ ಕೊಡ್ತೀರಿ ಹಾಗಾದ್ರೆ? ಬಿಜೆಪಿ ಅವ್ರನ್ನೂ ಬೇಡ, ಕಾಂಗ್ರೆಸ್ನವರು ಬೇಡ, ನೀವಿಬ್ರು ರಾಜಕೀಯನೇ ಮಾಡೋದು. ಈಗ ಮದ್ದೂರು ಭಾಗದ MLA ಮಾತಾಡಿದ್ರು ಗ್ಯಾರಂಟಿ ನ್ಯೂಸ್ ಜೊತೆಗೆ, ಒಂದ್ಸಲ ಕೇಳೋಣ. ಹಬ್ಬದಲ್ಲಿ ನಿರಂತರವಾಗಿ ಒಂದು ವಾರ ನಾನು ಎಲ್ಲಾ ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ದೆ. ನಿನ್ನೆ ತಾನೇ ನಾನು UK ಬಂದೆ, ಲಂಡನ್ಗೆ ನನ್ನ ಮಗಳ ಅಡ್ಮಿಷನ್ ಮಾಡೋದಿತ್ತು. ನಿನ್ನೆ ರಾತ್ರಿ ಇಲ್ಲಿ ಬಂದು ತಲುಪುವಷ್ಟರಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಅಂತ ಮಾಹಿತಿ ಬಂತು. ಸೊ ನಿನ್ನೆ ನಾವೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರೇ ಇದ್ರು ಕೂಡ ಕೂಡಲೇ ಬಂಧಿಸ್ಬೇಕು ಸಂಬಂಧಪಟ್ಟವ್ರನ್ನ ಅಂತ ರಾತ್ರಿನೇ ಮಾತಾಡಿ ಕೆಲವರು ರಾತ್ರಿನೇ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ನಮ್ಮಲ್ಲಿ ಇಂಥ ಘಟನೆಗಳು ಕೂಡ ಯಾವಾಗೂ ನಡೆದಿಲ್ಲ. ಇದೇನೋ ಆಕಸ್ಮಿಕವಾಗಿ ಆಗಿದೆ. ಇವರು ಯಾರೇ ಇದ್ರು ಕೂಡ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮವನ್ನ ತಗೋ ಕೆಲಸ. ಅದೇ ಟೈಮಲ್ಲಿ ಲೈಟ್ ಆಫ್ ಆಗುತ್ತೆ, ಕಲ್ಗುಡ್ಡೆ ಹಾಕಿರ್ತಾರೆ, ಇದು ಆಕಸ್ಮಿಕ ಅಂತೀರಾ ಸರ್? ಇಲ್ಲ, ಲೈಟ್ ಆಫ್ ಆಗಿಲ್ಲ. ಅದೆಲ್ಲ ನಾನು ರಾತ್ರಿನೇ ಮಾಹಿತಿ ತಗೊಂಡೆ. ಲೈಟ್ ಏನು ಆಫ್ ಆಗಿಲ್ಲ, CCTV ಎಲ್ಲ ರೆಕಾರ್ಡ್ ತೆಗೆದಿದ್ದಾರೆ. ಮೆರವಣಿಗೆ ಟೈಮಲ್ಲಿ ಲೈಟ್ ಆಫ್ ಆಗಿದ್ದು ನಿಮ್ ಗಮನಕ್ಕೆ ಬಂದಿಲ್ವಾ ಸರ್ ಹಾಗಾದ್ರೆ? ಇಲ್ಲ, ಲೈಟ್ ಆಫ್ ಆಗಿಲ್ಲ. ಹಂಗ ಹೇಳಿದಾರೆ ಯಾರೋ ಅಷ್ಟೇ, ಲೈಟ್ ಆಫ್ ಆಯ್ತು ಅಂತ. ಲೈಟ್ ಆಫ್ ಆಗಿಲ್ಲ. ಸೊ ಯಾರೋ ಕಲ್ಲು ಹೊಡೆದಿದ್ದಾರೆ, ಕಲ್ಲು ಬಂದು ಗಣೇಶ ಮೂರ್ತಿಗೆ ಬಿದ್ದಿದೆ, ಮತ್ತೊಬ್ಬರಿಗೆ ಯಾರಿಗೋ ಬಿದ್ದಿದೆ. ಸೊ ಅವ್ರನ್ನೆಲ್ಲ ಈಗ ಯಾರಿದ್ರು ಅಲ್ಲಿ ಅಕ್ಕಪಕ್ಕ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ರಾತ್ರಿನೇ ಒಂದ್ 2-3 ಜನನ ವಶಕ್ಕೆ ತಗೊಂಡಿದ್ರು ಪೊಲೀಸರು. ಇನ್ನೂ ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಇಲ್ಲಿ ಬಂದು ಬೆಳಗ್ಗೆ, ಇಂಡಿಯಾದಲ್ಲಿ ಬಹುಶಃ ಮಧ್ಯಾಹ್ನ ಆಗ್ತಾ ಇರ್ಬೇಕೀಗ, ಇಲ್ಲಿ ಬೆಳಗಿನ ಜಾವ. ನಾನು ಈಗಾಗಲೇ ನಿರಂತರವಾಗಿ ಫೋನ್ನಲ್ಲಿ ಸಾಕಷ್ಟು ಕರೆಗಳು ಬರ್ತವೆ. ನಾನು ಕೂಡ ಮಾಹಿತಿನ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಧಿಕಾರಿಗಳ ಹತ್ರ. ನಾನು ಒಂದು ಇಷ್ಟೇ ಹೇಳೋದು, ನಮ್ ಜನರು ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ಈ ಬೇರೆ ಪಕ್ಷದವರು, ಈ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಇಂಥ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂತವ್ರಿಗೆ ಸೊಪ್ಪು ಹಾಕುದ್ ಬೇಡ. ಏನೇ ಇದ್ರು ನಮ್ಮ ತಾಲೂಕಿನ ವಿಚಾರ ನಾವೇ ಇಲ್ಲಿ ಬಗೆಹರಿಸ್ಕೊಳ್ತೀವಿ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕರಾವಳಿ ಭಾಗದ ತರ ಸೂಕ್ಷ್ಮ ಪ್ರದೇಶ ಆಗೋಗ್ಬಿಡುತ್ತಾ ಸರ್ ಈ ಧರ್ಮ ಅಂತ ಬಂದಾಗ? ಧರ್ಮ ಏನಿಲ್ಲ ನಮ್ಮಲ್ಲಿ, ಈ ತರದ್ ಆಗಲ್ಲ. ಈ ಬಿಜೆಪಿಯವರು ಎಲ್ಲ ಕಡೆ ಗಣಪತಿ ಮೂರ್ತಿ ಕಲ್ಲೊಡಿತಾರೆ ಅಂದ್ರೆ ಅದು ಧರ್ಮದ ವಿಚಾರವೇ ಅಲ್ಲ ಸರ್? ಅದು ಈಗ ಅದ್ರ ಬಗ್ಗೆ ತನಿಖೆ ಪೊಲೀಸರು ಮಾಡ್ತಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ನಮ್ಮಲ್ಲಿ ಯಾವ್ದು ಆತರ ಜನ ಇಲ್ಲ. ಬಟ್ ಏನಾಗಿದೆ, ಆಕಸ್ಮಿಕ ಆಗಿರೋ ಘಟನೆ ಏನಾಗಿದ್ರು ಅನ್ನೋದ್ರ ಬಗ್ಗೆ ಈಗ ನಂಗೆ ಮಾಹಿತಿ ಸಿಗುತ್ತೆ. ಪೊಲೀಸರು ಅದ್ರ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆ ಮಾಹಿತಿ ಬಂದ ನಂತರ ತಮಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಓಕೆ ಸರ್, ಕಾಂಗ್ರೆಸ್ ಮೇಲೆ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಕಳೆದ ಬಾರಿಯೂ ಇದೇ ರೀತಿಯಾಗಿ ಆಗಿತ್ತು. ಆಮೇಲೆ ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗಣಪತಿನೂ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾರೆ. ಈ ರೀತಿ ಕಲ್ಲು ತೂರಾಟಗಳಾಗುತ್ತೆ ಗಣೇಶನ ವಿಸರ್ಜನೆ ಅಥವಾ ಮೆರವಣಿಗೆ ಸಂದರ್ಭದಲ್ಲಿ. ಯಾಕೆ ಕಾಂಗ್ರೆಸ್ ಇದ್ದಾಗ್ಲೇ ಹಿಂಗಾಗುತ್ತೆ ಅಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಈಗ ನಾವು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅಥವಾ ಅವರ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನ ಮಾಡ್ಲಿಕ್ಕೆ ನಾವು ಎಲ್ರಿಗೂ ಯಾವುದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಿರೋ ರೀತಿ ಎಲ್ಲಾ ತರ ಅವಕಾಶವನ್ನ ಕೊಡ್ಲಾಗಿದೆ. ಸೊ ಎಲ್ಲೂ ಕೂಡ ಇಲ್ಲಿವರೆಗೆ ಆತರ ಘಟನೆ ಆಗಿಲ್ಲ. ಇದೊಂದು ಆಕಸ್ಮಿಕ ಆಗಿದೆ, ಅದ್ರ ಬಗ್ಗೆ ಕ್ರಮ ಆಗುತ್ತೆ. ಬಹುಶಃ ಮದ್ದೂರಿನಲ್ಲಿ ಪೊಲೀಸರು ಫೇಲ್ಯೂರ್ ಆಗ್ಬಿಟ್ರಾ ಅಂತ ಗೊತ್ತಾಗ್ಲಿಲ್ವಾ? ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡಿರ್ಲಿಲ್ವಾ ಅಂತ ಏನನ್ಸುತ್ತೆ ನಿಮ್ಗೆ? ಅಂತದಿದ್ರೆ ತನಿಖೆ ಆಗುತ್ತೆ, ಅಂತ ಅಧಿಕಾರಿಗಳ ಬಗ್ಗೆ ಕ್ರಮನೂ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ಮುಲಾಜಿರಲ್ಲ.
ನೀವ್ ಯಾವಾಗ ಸರ್ ನೀವ್ ಇಲ್ಲ ಮದ್ದೂರ್ನಲ್ಲಿ ಅಂತ ಕೇಳ್ಪಟ್ವಿ, ಬರೋದು ಸರ್ ಈ ಕಡೆಗೆ? ನಾನು ಲಂಡನ್ಗೆ ನಿನ್ನೆ ರಾತ್ರಿನೇ ಬಂದೆ, ಅಲ್ಲಿಂದೆ ಮೊನ್ನೆ ಒಂದು ವಾರ ಅಲ್ಲೇ ಇದ್ದೆ ನಾನು. ಸೊ ಮಗಳದು ಅಡ್ಮಿಷನ್ ಮಾಡೋಕ್ಕಿತ್ತು, ಅದಕ್ಕೋಸ್ಕರ ನಿನ್ನೆ ತಾನೇ ಬಂದು ತಲುಪೋಷ್ಟರಲ್ಲಿ ಈ ತರ ವಿಚಾರ ಬಂತು. ನಾನು ಫೋನ್ ಮುಖಾಂತರ ಈಗ ಎಲ್ಲರ ಜೊತೆ ಚರ್ಚೆನ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಬೆಳಗಿನ ಜಾವ ಆಗ್ಲೇ ನಾನು ಸ್ಥಳದಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಅಪ್ಡೇಟ್ ಏನಾದ್ರು ಸಿಕ್ತಾ ಸರ್ ನಿಮ್ಗೆ? ನಾನು ಮಾತಾಡ್ತಾ ಇದ್ರೆ DC ಅವ್ರು ಮಾತಾಡಿದ್ರು ಈಗ ತಾನೇ. ಅಷ್ಟಲ್ಲಿ ನಿಮ್ ಕಾಲ್ ಬಂತು, ಬೇರೆ ಮಾಧ್ಯಮದವರು ಕಾಲ್ ಮಾಡಿದ್ರು. ನಿರಂತರವಾಗಿ ಕಾಲ್ಗಳು ಬರ್ತಾನೆ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಸರ್ ಪದೇ ಪದೇ ಕಾಂಗ್ರೆಸ್ ಮೇಲೆ ಆರೋಪ ಏನಂದ್ರೆ ಅನ್ಯ ಕೋಮಿನವ್ರಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ಹಬ್ಬ ಇದ್ದಂಗೆ, ನಮ್ಮನ್ನ ತುಳಿಯೋಕೆ ಅನ್ಯ ಕೋಮಿನವ್ರನ್ನ ಬೆಳೆಸೋಕ್ ನೋಡ್ತಾರೆ ಅಂತ ಆರೋಪ. ಯಾವ್ದು ಆ ತರದ್ ಇದುವರೆಗೂ ಆಗಿಲ್ಲ, ಮುಂದೇನು ಆಗಲ್ಲ. ಅದೆಲ್ಲ ಸುಳ್ಳು, ಬಿಜೆಪಿಯವರು ಆರೋಪ ಮಾಡುವಂತದ್ದು ಸುಳ್ಳು. ಏನು ಅದ್ರ ಬಗ್ಗೆ ಏನು ಹೆಚ್ಚಿದ್ ಮಾಡಬೇಡ. ನಾನು ಮತ್ತೆ ನಿಮ್ ಸಂಪರ್ಕಕ್ಕೆ ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ ಮಾಹಿತಿ ತಗೊಂಡು.